ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವಾಗ ಟೈಮ್ 53. ಚಿಕ್ಕು ರೆಡಿ ಆಗ್ಯಾಳು. ಇವತ್ತು ಸ್ಕೂಲಿಗೆ ಹೊಂಟಾಳು. ಇವತ್ತು ಸ್ಕೂಲ್ ಐತಿ, ನಾಳೆ ಮತ್ತೆ ಹಾಲಿಡೇ. ದೇವ್ರ ಪೂಜೆ ಎಲ್ಲ ಆಗೈತಿ ನಮ್ಮದು. ಇವತ್ತು ಜಲ್ದಿ ಎದ್ದಿನ, ಸೊ ಎಲ್ಲ ಕೆಲಸ ಜಲ್ದಿ ಆಗೈತಿ. ಚಿಕ್ಕೂನು ರೆಡಿ ಆಗ್ಯಾಳು. ನಮ್ಮ ಚೆರಿ ನಮ್ಮ ಮಕ್ಕೊಂಡ ತೋರಿಸ್ತೇವೆ. ಅಕ್ಕಿನ ಮಕ್ಕೊಂಡಾಳು. ಇಲ್ಲೇ ಸಾಹೇಬ್ರು ಇಲ್ಲಿ ಮಕ್ಕೊಂಡಾರು. ಇಲ್ಲೇ ನಾವು ಜಸ್ಟ್ ಜೀರಾ ವಾಟ್ರ್ ಕುಡ್ದು ಚಿಕ್ಕುಗೆ ಬಾದಾಮ್ ಸುಲಿದು ಕೊಟ್ಟೆನೀಗ. ನಾಷ್ಟಕ್ಕೆ ಏನು ಮಾಡ್ದೆ ನೋಡೋಣ. ಈಗ ಚಿಕ್ಕು ಹೋದ್ನಾಗ ಇವು ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕಿತ್ತು. ಇಂಡೋರ್ ಪ್ಲ್ಯಾಂಟ್ಸ್ಗೆ ಹಾಕಿರಲಿಲ್ಲ, ಹಾಕಿ ಇಟ್ಟಿದ್ನಿವ ಬೆಳಿಗ್ಗೆ. ತುಂಬ್ಕೋ ಅಲ್ಲಿ. ಬಾಯ್ ಚಿಕ್ಕ ಚಿಕ್ಕ ಬಾಯ್. ಅದು ಸ್ವಲ್ಪ ಕನ್ನಡ ಇದನ್ನು ಮ್ಯಾಥ್ಸ್ ಏನೋ ಬಿಟ್ಟಿಲ್ಲ, ಅದನ್ನು ಕಂಪ್ಲೀಟ್ ಮಾಡು. ಹಾಂ, ಈಗ ಫಸ್ಟ್ ಹೋದ ಕೂಡಲೇ ಯಾರ್ದಾರೆ ಬುಕ್ ತೊಗೊಂಡು ಗೋ. ಬಾಯ್ ಬಾಯ್, ಸಿ ಯು ಈವ್ನಿಂಗ್. ಹಾಗಲಕಾಯಿ ಕಟ್ ಮಾಡತ್ತಿದ್ನು. ಚಿಕನ್ ಕಳಿಸಿ ಬಂದ. ಈಗ ಹಾಗಲಕಾಯಿ ಕಟ್ ಮಾಡತ್ತಿದ್ನು. ಆಕಿನ ಬಿಡಾಕೆ ಮತ್ತೆ ಹೋದ್ನು. ಸ್ವಲ್ಪ ಬರಿದನು ಕಟ್ ಮಾಡೋಣ. ಇದಿವಾಗ ಹಾಗಲಕಾಯಿ ಉಪ್ಪು ಹಚ್ಚಿ ಅರ್ಧ ತಾಸು ಇಟ್ಟೇನು. ಆಮೇಲೆ ಇವಾಗ ಉಪ್ಪಿಟ್ಟು ಮಾಡತ್ತೇನೆ ಬ್ರೇಕ್ಫಾಸ್ಟ್ಗೆ. ಸೊ ಇವಾಗ ರವೆ ಹುರ್ಕೊಂಡ ಉಪ್ಪಿಟ್ಟು ಮಾಡ್ತಾನೆ. ಇಲ್ಲಿ ಇವಾಗ ಉಪ್ಪಿಟ್ಟು ರೆಡಿ ಮಾಡ್ಯಾನು. ಇಲ್ಲೇ ಹಾಗಲಕಾಯಿ ಪಲ್ಯಕ್ಕೆ ಅದನ್ನ ವಾಶ್ ಮಾಡ್ಕೊಳತ್ತೇನೆ. ಹಾಗಲಕಾಯಿ ಕಟ್ ಮಾಡಿದ್ದ ಬರೀ ಒಗ್ಗರ್ಣೆ ಕೊಟ್ಟ ಪಲ್ಯ ಮಾಡೋಣ. ಇಲ್ಲೇ ಪಲ್ಯ ರೆಡಿ ಆಯ್ತು. ಈಗ ಇಲ್ಲೇ ರೈಸ್ ಮಾಡೋಕ್ಕಿಟ್ಟೇನು. ಚೆರು ಸ್ಕೂಲಿಗೆ ಡಬ್ಬಿ ಕಟ್ಕೊಂಡು ಹೋಗ್ತಾಳೆ, ಅದಕ್ಕಾಗಿ. ಆಮೇಲೆ ಇಲ್ಲಿ ಪಲ್ಯ ರೆಡಿ ಮಾಡ್ಯಾನು. ಇಲ್ಲೇ ಚಹಾ ಮಾಡೋಕೆ ರೆಡಿ ಮಾಡಿಟ್ಟೇನು. ಇವಾಗ ಚಹಾ ಇಡ್ತಾನದು. ಇದಾಯಿತು, ಬಂದ್ ಮಾಡ್ತಾನು. ಯಾರು ಒಂದು ಕಾರ್ಬಾರ್ ಮಾಡಿ ಇಲ್ಲಿ ರೆಡಿಯಾಗಿ ಕೂತಾಳೀಗ. ಏನು ಕಾರ್ಬಾರ್ ಅಂದ್ರೆ, ಇಲ್ಲೇ ಸಾಲ್ಟ್ ಹಾಕಿಟ್ಟಿದ್ನ ಈ ಬಾಕ್ಸ್ ಒಳಗೆ. ಇದನ್ನು ತೊಗೊಂಡು ಎಲ್ಲ ಮನೆ ತುಂಬ ಚೆಲ್ಲಾಡಿ ಇದ್ದಾಳು. ನಾ ಇಲ್ಲೇ ಬಾಂಡೆ ಬೆಳಗೋತಾನ ಅಂದ್ರೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಯ್ನು. ಮತ್ತು ಆಕಿಗೆ ಮಮ್ ಬ್ಯಾಡ್ ಅಂತ ಇದು ಬಾಂಡೆ ಎಲ್ಲ ತೊಳ್ಕೊತಾನ. ಅಲ್ಲಿ ಕಾರ್ಬಾರ್ ಮಾಡ್ಯಾಳಕ್ಕಿ. ಮತ್ತು ಆಕಿಗೆ ಮಮ್ ಬೇಡತ್ತ, ಅದಕ್ಕಾಗಿ ಮತ್ತು ಮ್ಯಾಗಿ ಅಂಥೇಳಿ ಮ್ಯಾಗಿ ತಂದು ಕೊಟ್ಲು ಪಾಕೆಟ. ಸೊ ಅದಕ್ಕಾಗಿ ಮತ್ತು ಇವಾಗ ಮ್ಯಾಗಿ ಮಾಡತ್ತೇನು. ಸೊ ಲೇಟ್ ಮಾಡಿ ಹೇಳಿದ್ಲಕ್ಕಿ ಡಬ್ಬಿ ಮಮ್ ಕಟ್ಟು ಟೈಮ್ನಾಗ, ಅದಕ್ಕಾಗಿ ಇವಾಗ ಮಾಡಾಕಿಟ್ನು. ಸೊ ನೋಡ್ರಲ್ಲಿ ಟೈಮ್ ಆಲ್ರೆಡಿ 9:59 ಆಯಿತು. ಸೊ ಇವಾಗ ಅದು ರೆಡಿ ಆದ್ಮ್ಯಾಗ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತೇನು. ಆಮೇಲೆ ವಾಷಿಂಗ್ ಮಿಷಿನ್ಗೆ ಆಗಳಿನ ಅರಿಗಳು ಹಾಕಿದ್ನು. ಇನ್ನು ರೆಡಿ ಆಗ್ತೈತದ. ಈಗ ಇದು ರೆಡಿ ಆಗೋತನ ತಡ್ಕೋಬೇಕು. ಅದಕ್ಕೆ ಇದು ರೆಡಿ ಆಗೋತನ ಅಂಥೇಳಿ ಬಾಂಡೆ ಬೆಳ್ಕೊಯ್ನು. ಆಮೇಲೆ ರೊಟ್ಟಿ ಮಾಡಿದ್ರೆ ಆಯಿತು. ಇವತ್ತನು ಅಬ್ಯಾಕಸ್ ಕ್ಲಾಸ್ ಇಟ್ಟೇನು. ಊರಿಗೆ ಹೋಗಿದ್ದಿಲ್ಲ, ಹಾಗಾಗಿ ಆವಾಗ ಕ್ಲಾಸಸ್ 2 days ಹಾಲಿಡೇ ಮಾಡಿತ್ತು. ಹಾಗಾಗಿ ಇವತ್ತು ಅಬ್ಯಾಕಸ್ ಕ್ಲಾಸ್ ಇಟ್ಟೇನು. ಸೊ ಇವತ್ತು ಮತ್ತು ನಾಳೆ 2 ದಿನ ಕ್ಲಾಸ್ ಇರ್ತೈತಿ. ಹತ್ರದನು ಇವಾಗ ಪ್ರಿಪ್ರೇಷನ್ ಮಾಡ್ಕೋಬೇಕು. ಚರಣ್ ಬಿಟ್ಟು ಬಂದ್ಮ್ಯಾಗ ಅದನ್ನೆಲ್ಲ ಕೆಲಸ ಮುಗಿಸ್ಕೋತೇನೆ. ಯಾಕಂದ್ರೆ ಆಕಿದು ಟೈಮ್ ಆಗೈತೆ ಸ್ಕೂಲಿಗೆ. ಯಾಕೆ ಆಲ್ರೆಡಿ ನೋಡ್ರಿ ಸ್ಕೂಟಿ ಚಾವಿ ತೊಗೊಂಡು ಕೂತಾಳು ಹೋಗಾಕ. ಹೌದಿಲ್ಲ ಚರಣ್? ವಾಷಿಂಗ್ ಮಿಷಿನ್ ರೆಡಿ ಆಯಿತು. ಎಂಡ್ ಆಯ್ತು. ಇವಾಗ ತೆಗೆದ ಇಡ್ತೇನೆ ಅರಿಗಳ. ಚರಣ್ ಸ್ಕೂಲಿಗೆ ಬಿಟ್ಟು ಬಂದ್ಮ್ಯಾಗನ ಹಾಕ್ತೇನೆ ಅರಿಗಳಿಗೆ ಒಣಗೆ. ಇವಾಗ ತೆಗೆದು ಬುಟ್ಟ್ಯಾಗಷ್ಟೇ ಇಡ್ತೇನೆ. ಅದಕ್ಕೆ ಮತ್ತೆ ನೆನಪು ಉಳಿಯಂಗಿಲ್ಲ ಅದು. ಚರಣ ಟಿಫಿನ್ ಬ್ಯಾಗ್ ರೆಡಿ ಆಯಿತು. ನಡಿ, ಅವ್ರ ಪಪ್ಪ ಫೋನ್ ಹಚ್ಚಿದ್ದ, ಅವನ ಬಿಡಾಕೆ ಬರ್ತಾನಂತ. ಸೊ ಹೋಗಲಿ. ಹಿಡಿ ಸ್ಕೂಲ್ ಬ್ಯಾಗ. ಇಲ್ಲೈತಿ. ಬಂದ.
ಬೇಡ. ಎದ್ದು ನಿಂತು ಹಾಕೋಲ್ಲ. ಕೊಡ್ತಾನೆ ಬಾಲ್. ಬಾಯ್ ಚರ ಬಾಯ್. ಬರ್ರಿ ಇವಾಗ ಗರಿಗಳು ಹಾಕ್ತಾನೆ. ಚರು ಹೋದ್ಲು. ಇವಾಗ ವರಿಗಳು ಒಣಗಿ ಹಾಕಿ ಬಂದ ಆಮೇಲೆ ರೊಟ್ಟಿ ಮಾಡ್ತಾನೆ. ಎಲ್ಲ ಜಸ್ಟ್ ಇವಾಗ ರೊಟ್ಟಿ ಮಾಡಿದ್ನು. ಇದೆಲ್ಲ ಮಾಡಿ ಇವಾಗ ತೆಗೆದಿಡಬೇಕು. ತೆಗೆದಿಟ್ಟು ಸ್ವಲ್ಪ ಮಜ್ಜಿಗೆ ಮಾಡ್ತಾನೆ, ಯಾಕಂದ್ರೆ ಬಿಸಿಲು ಭಾಳ ಐತಿ. ಸೊ ಹೀಟನ್ನು ಆಗತೈತಿ. ಹಾಗಾಗಿ ಈಗ ರೊಟ್ಟಿ ತೆಗೆದ ಇಲ್ಲಿ ಸೌತೆಕಾಯಿ ಕಟ್ ಮಾಡಿದ್ದೀನಿ. ಆಮೇಲೆ ಎಲೆ ಮಜ್ಜಿಗೆ, ಎಲೆ ಪಲ್ಯ, ಅನ್ನ, ಸಾಂಬಾರು, ರೈಸ್, ಆಮೇಲೆ ರೊಟ್ಟಿನ ಮಾಡಿಟ್ಟೇನೆ. ಇವಾಗ ಅಡುಗೆದು ಕೆಲಸ ಎಲ್ಲ ಮುಗೀತು. ಇದು ಬಿಸಿ ಐತಿ, ಅದಕ್ಕೆ ಇದನ್ನು ತೆಗೆದೇ ಇಲ್ಲ. ಇವಾಗ ಆ ಬ್ಯಾಕಸ್ ಕೆಲಸ ಮಾಡ್ಕೋತೇನೋ. ಅದಕ್ಕಿಂತ ಮುಂಚೆ ನೆನಪತ್ತೀಗ ಚಿಕ್ಕಂದ ನಾಳೆ ಹಾಲಿಡೇ ಐತ್ಲ, ಹಾಗಾಗಿ ಇವಾಗ ಅಕ್ಕಿಗೆ ದೋಸಾಕ ಎಣ್ಣೆ ಹಾಕ್ತಾನೆ. ಅಕ್ಕಿ ಅಡುಗೆ ಎಲ್ಲ ಮುಗಿಸೋತಕ್ಕ ಟೈಮ್ 11:21 ಆಯಿತು. ಇವಾಗ ಅಬ್ಯಾಕಸ್ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕು, ಚರು ಬರೋಕ್ಕಿಂತ ಮೊದಲ. ಆಮೇಲೆ ಸಂಜೆ 3:30ದಿಂದ ಹುಡುಗರು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಂಗಾಗಿ ಇಲ್ಲೇ ಇದ್ರೊಳಗೆ ಸಣ್ಣ ಸಣ್ಣ ಹುಳ ಆಗಿದ್ದು, ಅದಕ್ಕಾಗಿ ಇದನ್ನು ಒಣಗಾಕೇನು ಇಲ್ಲೇ. ಈಗ ಏನಂದ್ರೆ ಇಲ್ಲಿ ಪೈಪ್ ಒಂದು ಕಟ್ ಆಗೈತಿ, ಅದಕ್ಕೆ ಫಿಕ್ಸು ಹಾಕಿ ಫಿಕ್ಸ್ ಮಾಡ್ತಾನೆ. ಅದನ್ನು ಎಲ್ಲಿ ಕಟ್ ಆಗೈತೆ ನೋಡ್ಬೇಕು. ಈಗ ಬೆಳಗ್ಗೆ ನೋಡೇನು ಚಾಲೂ ಮಾಡಿದಾಗ ಇಲ್ಲಿ ನೋಡ್ರದು ಈ ಥರ ಕಟ್ ಆಗೈತಿ. ಸೊ ಇದಕ್ಕೆ ಟಿಕ್ಸು ಹಾಕಿ ಈ ಥರ ಚೆಂದಂಗೆ ಫಿಕ್ಸ್ ಮಾಡೇನಿ. ಇವಾಗ ಬೋರ್ ಹಚ್ಚಿ ಗಿಡಗಳು ನೀರು ಬಿಡ್ಬೇಕು, ಯಾಕಂದ್ರೆ ಸಂಜೆಗೆ ನಂಗೆ ಬಿಡಕ್ಕೆ ಹಾಕೋದು. ಅದಕ್ಕಾಗಿ ಇಲ್ಲಿ ಇವಾಗ ಗಿಡಗಳಿಗೆ ನೀರು ಬಿಟ್ಟನು. ಇದು ನೋಡ್ರಿ ಏನಂತ ಕೆಸ್ ಮಾಡ್ರಿ. ಅದು ಮೊನ್ನೆ ನಾನು ಹೋಲಿ ಹಬ್ಬದ ದಿನ ಆ ವಾಟ್ರ್ ಬಲೂನ್ಸ್ ಇದ್ದಲ್ಲ, ಆ ಥರದ ಹಿಂದಿಂದಿದ್ದು ಬಲೂನ್ಸ್ ಎಲ್ಲ ತೆಗೆದು ಮ್ಯಾಗ ಇದು ಹಿಂಗೆ ಬಿದ್ದಿತ್ತು. ನಾನು ಒಂದು ಐಡಿಯಾ ಮಾಡಿದ್ನಿ, ಇದಕ್ಕೆ ಪೈಪ್ಗೆ ಈ ಥರ ಅಟ್ಯಾಚ್ ಮಾಡೇನು, ನೀರು ಈ ಥರ ಬೀಳ್ತೈತಿ ಸ್ಪ್ರಿಂಕ್ಲರ್ ಥರ. ಅದಕ್ಕಾಗಿ ಇದನ್ನು ಜೋಡಿಸಿ ನೋಡಿ. ಈ ಥರ ಮೊದಲ ಕೈ ಹಿಡ್ದು ಹಿಂಗೆ ಹಾಕ್ತೀನಿ ನೀರು. ಈಗ ಈ ಥರ ಹಾಕಿಬಿಟ್ಟೇನೆ. ಇದಕ್ಕೆ ಪ್ರೆಷನು ಜಾಸ್ತಿ ಇರೋಂಗಿಲ್ಲ, ಆಮೇಲೆ ನೀರನ್ನು ಈ ಥರ ಬೀಳ್ತಾವೆ. ಚರು ಬಂದ ಫ್ರೆಶ್ ಅಪ್ ಆಗಿ ಇದೇನೋ ವ್ಯಾಪಿ ತಿನ್ಕೋತ ಕೂತಾಳು. ಅಕ್ಕಿಗೆ ಊಟ ಬೇಡಂತ ಮ್ಯಾಗೆ ತಿಂದು ಬಂದಾಳು. ಆಕೆ ಹೊಟ್ಟೆ ತುಂಬತಕ್ಕಿದ ಊಟ ಬೇಡಂತ. ಅದಕ್ಕೆ ಇವಾಗ ನಾ ಊಟ ಮಾಡತ್ತೇನೆ. ಹಾಗಲಕಾಯಿ ಪಲ್ಯ, ರೊಟ್ಟಿ, ಸೌತೆಕಾಯಿ. ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ಗಳು ಸಿಗ್ತೇವೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.